ನಮಸ್ತೆ ಏಂಜಲ್ಸ್, ನಿಮಗೆಲ್ಲ ಧನ್ಯವಾದ. ಈ ರೀಡಿಂಗ್ಗೆ ಸ್ವಾಗತ. ಇದು ವಿಶೇಷವಾದ ಆಷಾಢ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮಗೆಲ್ಲ ಏನು ಹೇಳ್ತಾ ಇದೆ, ಏನು ಮಹಾಲಕ್ಷ್ಮಿಯ ಆಶೀರ್ವಾದ ನಿಮಗೆ ತಂದುಕೊಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಆಷಾಢದಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧಿಸಿದ್ರೆ ನಮಗೆ ಬಹಳ ಒಳ್ಳೇದು ನಡೆಯುತ್ತೆ ಜೀವನದಲ್ಲಿ ಅಂತ ನಾವು ಕೇಳಿದ್ದೀವಿ. ವರಮಹಾಲಕ್ಷ್ಮಿ ನಮ್ಮ ಮನೆಗೆ ಬರೋದಕ್ಕೆ ಮುಂಚೆ ಆಷಾಢದಲ್ಲಿ ಬಂದು ನಮ್ಮನ್ನೆಲ್ಲ ಪರೀಕ್ಷೆ ಮಾಡಿ ಹೋಗ್ತಾಳಂತೆ. ಆ ಜಗನ್ಮಾತೆಯ ಆಶೀರ್ವಾದದ ಬೆಳಕು ಈ ತಿಂಗಳಲ್ಲಿ, ಈ ಆಷಾಢದಲ್ಲಿ ನಮಗೇನೇನು ಬರ್ತಾ ಇದೆ ಅನ್ನೋದನ್ನು ಗಮನಿಸೋಣ. ಇದು ಫೈಲ್ ನಂಬರ್ 1, ಕಮಲದ ಹೂವನ್ನು ಗಮನಿಸ್ತಾ ಇದ್ದೀರಾ. ಇದು ಯೂನಿವರ್ಸ್ನ ಹೂವು. ಎರಡನೇದು, ಈಗ ಅಮಾವಾಸ್ಯೆ ಬರ್ತಾ ಇದೆ ಅಲ್ವಾ, ಆ ಚಂದ್ರನ ಎನರ್ಜಿಯನ್ನು ಸಹ ನಾವಿಲ್ಲಿ ಗಮನಿಸೋಣ. ಕಮಲದ ಹೂವು ಈ ಕಾರ್ಡು ಮತ್ತು ಈ ಕಾರ್ಡಲ್ಲಿ ಎರಡರಲ್ಲಿ ಯಾವುದು ನಿಮಗೆ ಮನಸ್ಸಿಗೆ ಹತ್ತಿರವಾಗ್ತಾ ಇದೆ, ಎರಡರಲ್ಲಿ ಯಾವುದರಲ್ಲಿ ನಿಮಗೆ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ, ಅದನ್ನು ಮನಸ್ಫೂರ್ತಿಯಾಗಿ ಕಣ್ಣನ್ನು ಮುಚ್ಚಿ 1-2 ಸೆಕೆಂಡು ಪ್ರಾರ್ಥನೆ ಮಾಡ್ತಾ ಎರಡರಲ್ಲಿ ಯಾವುದರಲ್ಲಿ ನಿಮಗೆ ಮಹಾಲಕ್ಷ್ಮಿ ವಿಷಯನ ತಿಳಿಸ್ತಾ ಇದ್ದಾಳೆ ಅನ್ನೋದನ್ನು ಗಮನಿಸ್ತಾ ನೀವು ಆ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾವು ಮಹಾಲಕ್ಷ್ಮಿಯ ಆಶೀರ್ವಾದದ ಬೆಳಕು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಪ್ರೀತಿ, ಆನಂದ, ವಿಶ್ವಾಸ, ಸಮೃದ್ಧಿ ಏನನ್ನು ತಂದುಕೊಡ್ತಾಳೆ ಗಮನಿಸೋಣ. ಈಗ ನಾವು ಫೈಲ್ ನಂಬರ್ 1 ಈ ಕಾರ್ಡನ್ನು ಸೆಲೆಕ್ಟ್ ಮಾಡಿರೋರಿಗೆ ಈಗ ರೀಡಿಂಗನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ನಾನು ಕಾರ್ಡ್ಸನ್ನು ಶಫಲ್ ಮಾಡಿಟ್ಟಿದ್ದೀನಿ. ಇನ್ನೊಂದು ಸರ್ತಿ ನಿಮ್ಮ ಕಣ್ಣೆದುರುಗಡೆ ಒಂದು ಸರ್ತಿ ಶಫಲ್ ಮಾಡೋಣ ಅಂತ. ಮನಸ್ಫೂರ್ತಿಯಾಗಿ ನೀವು ಮಹಾಲಕ್ಷ್ಮಿನಲ್ಲಿ ಪ್ರಾರ್ಥಿಸಿ, ನಿಮಗೆ ಈ ತಿಂಗಳಲ್ಲಿ ಆಷಾಢದಲ್ಲಿ ಏನು ಹೊಸ ವಿಷಯಗಳನ್ನು ಏನೇನು ತಗೊಳ್ಳೋದ್ರಲ್ಲಿದ್ದೀರಾ, ನಿಮ್ಮ ಪ್ರೀತಿ ವಿಶ್ವಾಸದ ಬಗ್ಗೆ ಏನನ್ನ ತಿಳಿಸ್ತಾ ಇದ್ದೀರಾ, ಹಾಗೆಲ್ಲನೂ ಗಮನಿಸೋಣಂತೆ. ಹಾಗೆಯೇ ನಿಮಗೆ ಏಂಜಲ್ಸ್ ಏನನ್ನ ತಿಳಿಸ್ತಿದ್ದಾರ ವಿಷಯಗಳನ್ನು ಅಂತ ತಿಳ್ಕೊಳ್ಳೋಣ. ಯಾವ ಏಂಜಲ್ ಕಾರ್ಡ್ ನಿಮಗೆ ಆಷಾಢ ಮಾಸದಲ್ಲಿ ಆಶೀರ್ವಾದವನ್ನು ತಂದುಕೊಡ್ತಾ ಇದೆ ಅನ್ನೋದನ್ನು ಗಮನಿಸೋಣ. ಭೂಮಿ ತಾಯಿಯ ಪ್ರೀತಿಯ ಮಗು ನೀವು. ಭಗವಂತನ ತಂದೆಯ ಆಶೀರ್ವಾದ ನಿಮಗಿದೆ. ಎಷ್ಟು ಅದ್ಭುತವಾದ ಕಾರ್ಡ್ ಬಂದಿದೆ ನೋಡಿ. ನಿಮಗೆ ಶಮಾನಿಕ ಅನಿಮಲ್ಗಳ ಆಶೀರ್ವಾದ ಕೂಡ ಇದೆ. ನಾವು ಭಗವಂತ ಶ್ರೀ ಕೃಷ್ಣನ ಆಶೀರ್ವಾದ ಇದೆ. ಭೂಮಿ ತಾಯಿಯ ಆಶೀರ್ವಾದ ಅಂದರೆ ಕೃಷ್ಣನ ಮಡದಿ ಭಾಮಾಳ ಅವತಾರ ಅಂತಲೇ ಹೇಳ್ಬೋದು. ಶಿವನ ಎನರ್ಜಿ ಕೂಡ ಬರ್ತಾ ಇದೆ. ಶಮಾನಿಕ್ ಅನಿಮಲ್ಸ್, ಇಲ್ಲಿ ಫೆದರ್ಸನ್ನು ಗಮನಿಸ್ತಾ ಇದ್ದೀರಾ. ಗರುಡ ದೇವರ ಶಮಾನಿಕ್ ಅನಿಮಲ್ಸ್ ಪಕ್ಷಿಗಳು. ನಾವು ಎಷ್ಟೋ ಸರ್ತಿ ಹಿಂದೆ ನಾವು ತಿಳ್ಕೊಂಡಿರ್ತೀವಿ, ನರಿಗಳ ಮುಖ ನೋಡಿದ್ರೆ ಬೆಳಗ್ಗೆ ಇದು ಅದೃಷ್ಟ ಕೂಡ ಬರುತ್ತೆ, ಹಣ ಬರುತ್ತೆ, ಸಮೃದ್ಧಿ ಬರುತ್ತೆ ಅಂತ. ಆ ಕಾರ್ಡು ವಿಶೇಷವಾಗಿ ಇವಾಗ 3 ಕಾರ್ಡನ್ನ ತೆಗೆಯೋದು, ಅದರಲ್ಲಿ ಒಂದು ಸ್ಪೆಷಲ್ ಆಗಿ ಗಿಫ್ಟ್ ಆಗಿ ಬರ್ತಾ ಇರುವಂಥ ಕಾರ್ಡ್ ಇದು ನಿಮಗೆ. ಹಾಗೆಯೇ ಇನ್ನೊಂದು ಸೆಟ್ಟಲ್ಲಿ ಇನ್ನೊಂದಷ್ಟು ವಿಷಯನ ನಿಮ್ಮ ಜೀವನಕ್ಕೆ ಏನು ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಇನ್ನೊಂದಷ್ಟು ಕಾರ್ಡನ್ನು ತೆಗೆಯೋಣ. ಯೂನಿವರ್ಸ್ನ ಮಹಾಲಕ್ಷ್ಮಿ ಆಶೀರ್ವಾದ ನಿಮಗೆ ಏನು ಮೆಸೇಜನ್ನು ಕೊಡ್ತಾ ಇದೆ ಗಮನಿಸ್ತಾ ಹೋಗ್ತೀವಿ. ಈಗ ಮೊದಲನೇ ಸೆಟ್ಟಿಂದ ಗಮನಿಸೋಣಂತೆ. ನೋಡಿ, ಈ ಕಾರ್ಡು ನಿಮಗೆ ಬಂದಿರೋವಂಥದ್ದು ಕಿಂಗ್ ಆಫ್ ವಾಂಡ್ಸ್ ಅಂತ ಬಂದಿದೆ. ಈ ಕಾರ್ಡು ನಿಮ್ಮ ಜೀವನದಲ್ಲಿ ನ್ಯಾಚುರಲ್ ಆಗಿ ಏನೇನು ಭಗವಂತನಿಂದ ನಿಮಗೆ ಸಿಗಬೇಕು ಆಶೀರ್ವಾದವಾಗಿ ಅದೆಲ್ಲ ಸಿಗ್ತಾ ಇದೆ. ನ್ಯಾಚುರಲ್ ಆಗಿ ನಿಮ್ಗೆ ಏನೇನು ಬರಬೇಕು, ನಿಮ್ಮ ಅಧಿಕಾರ ಅದೆಲ್ಲ ಪಡ್ಕೊಳ್ಳೋ ಅಂಥದ್ದು ನಿಮ್ಮ ಶಕ್ತಿ, ನಿಮ್ಮ ಪೂರ್ವ ಜನ್ಮದ ಪುಣ್ಯ. ನೀವು ಅಂದ್ಕೊಂಡಿರೋದೆಲ್ಲ ಸಾಧ್ಯವಾಗುವಂಥದ್ದು. ಹಣ, ಕಾಸು, ಅಧಿಕಾರ, ಸಮೃದ್ಧಿ, ಯಶಸ್ಸು ಎಲ್ಲವನ್ನು ಗಮನಿಸ್ತೀವಿ. ಇಲ್ಲಿ ನೋಡಿ, ಬ್ಯಾಕ್ಗ್ರೌಂಡಲ್ಲಿ ಈ
ಈ ದೇವತೆಗಳ ಅಂದರೆ ಅನಿಮಲ್ಸ್ಗಳ ಅಂದರೆ ನಿಮಗೆ ಶಮಾನಿಕ್ ಅನಿಮಲ್ಸ್ನ ಸಪೋರ್ಟ್ ತುಂಬ ಇದೆ. ಪ್ರಕೃತಿ ಮಾತೆಯ ಆಶೀರ್ವಾದ ಇದೆ. ನೀವು ಈ ಪ್ರಕೃತಿ ಮಾತೆಯ ಮಗು ಅಂತ ತಿಳಿಸ್ತಾ ಇದೆ ಇದು. ನೀವು ಆಕೆ ಅವಳ ಗರ್ಭದಲ್ಲಿ ಇಟ್ಕೊಂಡು ನಿಮ್ಮನ್ನು ಕಾಪಾಡ್ತಾ ಇದ್ದಾಳೆ, ಆ ರೀತಿಯ ಮಗು ನೀವು ಅಂತ ತಿಳಿಸ್ತಾ ಇದ್ದಾರೆ. ಕೆಲವರಿಗೆ ಇಲ್ಲಿ ಅವರ ಪ್ರೆಗ್ನೆನ್ಸಿಯನ್ನು ತಿಳಿಸ್ತಾ ಇದೆ. ಕೆಲವರಿಗೆ ಜೀವನದಲ್ಲಿ ಮದುವೆ, ಗೃಹ ಪ್ರವೇಶ ಮತ್ತು ಪ್ರಕೃತಿಯ ಮಡಿಲಿಗೆ ಹೋಗಿ ಪ್ರಕೃತಿಯನ್ನು ಆಹ್ಲಾದಿಸುವಂಥದ್ದು, ಅಂದರೆ ಟೂರ್ ಹೋಗ್ಬಿಟ್ಟು ಬರುವಂಥದ್ದು, ಆ ರೀತಿಯ ಎನರ್ಜಿಯನ್ನು ತೋರಿಸ್ತಾ ಇದೆ. ಈ ಬರುವ ಈ 15ರಿಂದ 1 ತಿಂಗಳಲ್ಲಿ ನೀವು ಆದಷ್ಟು ಸಂತೋಷವನ್ನು, ಖುಷಿಯನ್ನು, ಫಲಭರಿತವಾಗಿರುತ್ತೆ ನಿಮ್ಮ ಜೀವನ, ಸಂತೋಷಮಯವಾಗುತ್ತೆ ಮುಂದಿನ ಬದುಕು. ಈ ಹಚ್ಚ ಹಸಿರು ಈ ಜಗನ್ಮಾತೆ ಮುಖದಲ್ಲಿ ಗಮನಿಸಿ, ಒಂಥರ ಆನಂದದ ಮನಸ್ಥಿತಿ, ಪರಮಾನಂದದ ಸ್ಥಿತಿ. ಒಬ್ಬ ತಾಯಿ ಮನಸ್ಥಿತಿ ಹೇಗಿರುತ್ತೆ ಸಮೃದ್ಧಿಯಾಗಿ, ಆ ರೀತಿಯ ಮನಸ್ಥಿತಿಯನ್ನು ಜಗನ್ಮಾತೆ ನಿಮಗೆ ತರ್ತಾ ಇದ್ದಾಳೆ. ಈ ಕಾರ್ಡನ್ನು ಗಮನಿಸಿ. ನೀವು ಅಂದ್ಕೊಂಡಿರೋವಂಥ ಎಲ್ಲವೂ ಸಹ ನೆರವೇರೋದ್ರಲ್ಲಿ ಹತ್ತಿರದಲ್ಲಿದೆ. ಎಲ್ಲವೂ ಒಳಿತೇ ಆಗುತ್ತೆ. ನಿಮ್ಮ ಜೀವನಕ್ಕೆ ಸಮೃದ್ಧಿ, ಯಶಸ್ಸು, ಏಳಿಗೆ ಎಲ್ಲ ಬರ್ತಾ ಇದೆ. ನೀವೇನೇನು ಆಸೆ ಪಟ್ಟಿದ್ದೀರಾ ಅದೆಲ್ಲ ಈಗ ಕಾರ್ಯಗತವಾಗ್ತಾ ಇದೆ. ನಿಮ್ಮ ಕನಸುಗಳೆಲ್ಲ ನೆರವೇರ್ತಾ ಇದೆ ಅನ್ನೋದನ್ನು ಜಗನ್ಮಾತೆ ತಿಳಿಸ್ತಾ ಇದ್ದಾಳೆ. ಈಗ 2ನೇ ಸೆಟ್ಟಲ್ಲಿ ಗಮನಿಸೋಣ ಅಂತೆ. ಮಹಾಲಕ್ಷ್ಮಿ ನಿಮ್ಮ ಜೀವನಕ್ಕೆ ಇನ್ನು ಏನನ್ನ, ಇದು ಯಾಕೆ ಉಲ್ಟಾ ಕಾರ್ಡ್ ಬಂದಿದೆ ನಿಮಗೆ ಅನ್ನೋದನ್ನು ತಿಳಿಸೋಣ. ನಂಬರ್ 2 ಯಾವಾಗಲೂ ಮನಸ್ಸನ್ನು ಪ್ರತಿನಿಧಿಸುತ್ತೆ, ಭಾವನೆಗಳನ್ನು ತೋರಿಸುತ್ತೆ. ನೀವು ಅತಿ ಸೀಕ್ರೆಟ್ ಮಾಡೋವಂಥದ್ದು ಕೂಡ ನಿಮ್ಮ ಜೀವನಕ್ಕೆ ಕಷ್ಟವನ್ನು ತಂದುಕೊಡ್ಬೋದು. ಹಾಗೆಯೇ ಇನ್ನೊಂದು ವಿಷಯ ಏನು ಅಂದರೆ, ಸಪ್ತ ಋಷಿಗಳ ಮೂಲಕ ನಾವು ನಮ್ಮ ಸಂಕಲ್ಪಗಳನ್ನು ಯಾವಾಗಲೂ ಸೀಕ್ರೆಟಾಗಿ ಇಡಬೇಕು ಅನ್ನೋದನ್ನು ತೋರಿಸ್ತಾರೆ. ಅದು ನಿಮಗೆ ಸಾಕಾರಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಇಲ್ಲಿ ನಾವು 2 ಪಿಲ್ಲರನ್ನು ಗಮನಿಸ್ತಾ ಇದ್ವಿ, ಒಂದು ಬಿಳಿಯದು, ಒಂದು ಕಪ್ಪದು. ನಾವಿವಾಗ ಸಕಾರಾತ್ಮಕವಾಗಿ ಯೋಚಿಸ್ತಾ ಹೋದಾಗ ಎಲ್ಲವೂ ಒಳಿತೇ ಆಗುತ್ತೆ ಅನ್ನೋಂಥದ್ದನ್ನು ತಿಳಿಸುತ್ತೆ. ಈ ಅಮಾವಾಸ್ಯೆಯ ಈ ಕತ್ತಲು ನಿಮ್ಮ ಜೀವನನ ಬೆಳಕಾಗಿಸುತ್ತೆ. ಆದರೆ ನಿಮ್ಮಲ್ಲಿ ಇರುವಂತಹ ಒಳಗಡೆ ಉಳಿದಿರುವಂಥ ಏನೇನು ಸೀಕ್ರೆಟ್ಸ್ ಇದೆ, ಏನು ನಿಮ್ಮ ಜೀವನಕ್ಕೆ ಹಾರ್ಮನ್ನು ಉಂಟು ಮಾಡ್ತಾ ಇದೆ, ಅದನ್ನೆಲ್ಲ ಹೊರಗಡೆಗೆ ಹಾಕ್ತಾ ಇದ್ದೀರಾ. ಸಂಪೂರ್ಣವಾಗಿ ಕ್ಲೆನ್ಸ್ ಆಗ್ತಿದ್ದೀರಾ. ಮಹಾಲಕ್ಷ್ಮಿ ನಿಮಗೆ ಈ ನಿಟ್ಟಿನಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾಳೆ. ನಿಮ್ಮ ಜೀವನದ ಏಳಿಗೆ, ಯಶಸ್ಸಿಗೆ ಏನಿದೆ ನಿಮ್ಮ ಗುರಿ, ಏನಿದೆ ನಿಮ್ಮ ಆಸೆ, ಅದನ್ನು ನೀವು ಪೂರೈಸ್ಕೊಳ್ಳೋದ್ರ ಕಡೆಗೆ ನಿಮ್ಮೊಳಗಿನ ಎಲ್ಲ ನೆಗೆಟಿವಿಟಿಯನ್ನು ಹೊರಹಾಕಿ ನೀವು ಮುಂದೆ ಹೋಗ್ತಾ ಇದ್ದೀರಾ. ಆ ಎನರ್ಜಿಯನ್ನು ಮಹಾಲಕ್ಷ್ಮಿ ನಿಮಗೆ, ಈ ಆಷಾಢ ಲಕ್ಷ್ಮಿ ನಿಮಗೆ ತಂದುಕೊಡ್ತಾ ಇದ್ದಾಳೆ. ಹಾಗೆಯೇ ಇಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ನೀವು ಹೋಗ್ತಾ ಇರೋವಂಥ ದಾರಿ ಕೆಲವು ಸರ್ತಿ ನಮಗೆ ಮನಸ್ಸಿಗೆ ಅನಿಸುತ್ತೆ ಸರಿ ಇದೆಯೋ ಇಲ್ವೋ ಅನ್ನುವಂಥ ದ್ವಂದ್ವ ಮನಸ್ಥಿತಿನೂ ಬರುತ್ತೆ. ಅಂತಹ ಮನಸ್ಥಿತಿಗಳನ್ನು ಸಂಪೂರ್ಣವಾಗಿ ಬದಲಾಯಿಸ್ತಾ ಇದ್ದಾಳೆ ಮಹಾಲಕ್ಷ್ಮಿ. ನೀವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾಳೆ. ನಿಮಗೆ ಹೊಸ ಮಾರ್ಗ, ನಿಮ್ಮ ಮನಃಶಕ್ತಿಯ ಮೂಲಕ ನಿಮ್ಮ ಅಂತಃ ಪ್ರಜ್ಞೆ ಎಷ್ಟು ಎಲ್ಲ ಚಾಲೆಂಜನ್ನು ಸ್ವೀಕರಿಸಿ ಜೀವನದಲ್ಲಿ ಒಂದು ದೊಡ್ಡ ಚೇಂಜನ್ನು ತರಬೇಕು ಅಂತ ಮುಂದೆ ಹೋಗ್ತಾ ಇದೆ ನಿಮ್ಮ ಮನಸ್ಸು. ಇದಕ್ಕೆ ನಿಮಗೆ ಆ ದಾರಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾಳೆ ಜಗನ್ಮಾತೆ. ಈ ಕಾರ್ಡು, ಈ ಏಂಜಲ್ ಕಾರ್ಡ್ ನಿಮಗೆ ಬಂದಿದೆ. ಇಲ್ಲಿ ಕೂಡ ಗಮನಿಸಿ, ಶಮಾನಿಕ ನಿಮ್ಮಲ್ಲುಗಳು ಅದರ ಮುಖ್ಯ ದೇವತೆ ಅನ್ನೋ ರೀತಿಯಲ್ಲಿ ಈ ದೇವತೆ ಇವತ್ತು ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಪ್ರಕೃತಿಯಿಂದ ಎಲ್ಲ ಪ್ರಾಣಿ ಪಕ್ಷಿಗಳ ಮತ್ತು ನಿಮ್ಮ ಜನ್ಮಾಂತರದ ಒಬ್ಬ ಗುರುಗಳ, ಮಹಾನ್ ಗುರುವಿನ ಆಶೀರ್ವಾದ ನಿಮಗಿದೆ. ನಿಮ್ಮ ಜೀವನವನ್ನು ಇನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಬದಲಾಯಿಸುವಂಥ ಅಥಾರಿಟಿಯನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ. ನಿಮ್ಮ ಜೀವನಕ್ಕೆ ಬಂದು ಸಂಪೂರ್ಣವನ್ನು ಬದಲಾಯಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇದು ಮಹಾಲಕ್ಷ್ಮಿಯ ಆಶೀರ್ವಾದದ ಬೆಳಕಾಗಿ ನಿಮ್ಮ ಗುರುಗಳು ನಿಮ್ಮ ಜೀವನಕ್ಕೆ ಈ ಅಮಾವಾಸ್ಯೆಯಿಂದ ಎಂಟ್ರಿ ಆಗ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ.
ಹಾಗೆಯೇ ಈ ಕಾರ್ಡಲ್ಲಿ ಗಮನಿಸಿ, ಪ್ರೊಟೆಕ್ಷನ್ ಗಾರ್ಡಿಯನ್ ಏಂಜಲ್. ನಿಮಗೋಸ್ಕರ ಆ ಭಗವಂತ ಶ್ರೀಕೃಷ್ಣನೇ ಮುಂದೆ ನಿಂತು, ಮಹಾಲಕ್ಷ್ಮಿ ಇದ್ದ ಕಡೆ ಶ್ರೀಕೃಷ್ಣ ಇರ್ತಾನೆ ಅಥವಾ ಮಹಾವಿಷ್ಣುವಿನ ಅವತಾರ ಇರುತ್ತೆ. ಮಹಾವಿಷ್ಣು ಎಲ್ಲಿರ್ತಾನೋ ಅಲ್ಲಿ ಲಕ್ಷ್ಮಿಯ ಉಪಸ್ಥಿತಿ ಇರುತ್ತೆ ಅನ್ನೋದು ನಮ್ಗೆ ಗೊತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಜಗನ್ನಾಥನ ನಿಮ್ಮ ಸುತ್ತಲೂ ಪ್ರೊಟೆಕ್ಷನನ್ನು, ಲೇಯರನ್ನು ಉಂಟು ಮಾಡ್ತಾ ಇದ್ದಾನೆ. ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ ಭಗವಂತ. ಮಹಾಲಕ್ಷ್ಮಿ ಸಮೃದ್ಧಿ, ಸಂತೋಷ, ಆನಂದವನ್ನು ನಿಮ್ಮ ಜೀವನಕ್ಕೆ ತರ್ತಾ ಇದ್ರೆ ಅದಕ್ಕೆ ರಕ್ಷಣೆಯಾಗಿ ಭಗವಂತ ಮಹಾವಿಷ್ಣುವೇ ನಿಂತಿಯಾನೆ ಅನ್ನೋದನ್ನು ತಿಳಿಸ್ತಾ ಇದೆ. ನಿಮ್ಮ ಯಶಸ್ಸಿಗೆ, ಏಳಿಗೆಗೆ, ನಿಮಗೆ ಸಮೃದ್ಧಿಯನ್ನು ತಂದುಕೊಡೋಕ್ಕೆ ಇದು ನೀವು ಫೋಟೋ ತೆಕ್ಕೊಂಡು ಬೇಕಾದರೆ ನಿಮ್ಮ ಹತ್ರ ಇಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆ ರೀತಿಯಲ್ಲಿ ಬದಲಾಗಿ ನಿಮ್ಮ ಟೈಮನ್ನೇ, ಅಂದರೆ ಏನು ಇಷ್ಟು ವರ್ಷಗಳ ಕಾಲ ನಿಮ್ಮ ಕಾಲ ಇತ್ತು, ಟೈಮ್ ಇತ್ತು, ಅದನ್ನು ಬದಲಾಯಿಸಿ ಹೊಸ ಜೀವನವನ್ನು, ಹೊಸ ಮಾರ್ಪಾಡನ್ನು, ಹೊಸ ಏಳಿಗೆ, ಯಶಸ್ಸು, ಸಮೃದ್ಧಿಯನ್ನು ಈ ನಿಮ್ಮ ಪ್ರೀತಿಯ ಶಮಾನಿಕ ನಿಮ್ಮಲ್ಲಿ ತರ್ತಾ ಇದೆ. ಧೈರ್ಯವಾಗಿರಿ. ನಿಮಗೆ ಆ ಅರ್ಹತೆ ಇದೆ. ನೀವೇನು ಇದರಲ್ಲಿ ಏನೇ ನಿಮಗೆ ಅಧಿಕಾರ ಇದೆ ಈ ಪ್ರಕೃತಿಯಲ್ಲಿ ನೀವೆಲ್ಲ ಪಡ್ಕೊಳ್ಳೋದಕ್ಕೆ, ಆ ಅಧಿಕಾರ ಇದೆಯಲ್ಲ ಅದನ್ನು ನಂಬಿ ನೀವು, ಹೌದು ನಿಮಗಿದು ಸಾಧ್ಯ, ಇದಕ್ಕೆ ನೀವು ಡಿಸರ್ವ್ ಅಂತ ಅರ್ಥ, ನೀವು ಇದಕ್ಕೆ ಯೋಗ್ಯರು ಅಂತ ಅರ್ಥ. ನೀವು ಇದನ್ನು ಪಡ್ಕೊಳ್ಳೋಕ್ಕೆ ತಯಾರಾಗ್ತಾ ಇದ್ದೀರಾ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದ, ನಿಮ್ಮ ಆತ್ಮನ ಗುರಿಯನ್ನು ಮುಟ್ಟುವ ನಿಟ್ಟಿನಲ್ಲಿ ನಿಮಗೆ ಮಹಾಲಕ್ಷ್ಮಿಯ ಸಹಾಯವಿರುತ್ತೆ. ಇದು ನೋಡಿ ಎಷ್ಟು ಸುಂದರವಾದಂಥ ಕಾರ್ಡು. ಇದು ಮಹಾಲಕ್ಷ್ಮಿಯನ್ನು, ಶುಕ್ರದೇವರನ್ನು ತೋರಿಸುತ್ತೆ. ನಿಮ್ಮ ಜೀವನಕ್ಕೆ, ಸಂಸಾರದಲ್ಲಿ, ಸಮಾಜದಲ್ಲಿ ಈ ಏಂಜಲ್ಸ್ಗಳ ಆಶೀರ್ವಾದ, ಸೂರ್ಯದೇವರ ಆಶೀರ್ವಾದದ ಜೊತೆಗೆ ನಿಮ್ಮ ಸಂಸಾರದಲ್ಲೂ ನೆಮ್ಮದಿ ಇರುತ್ತೆ. ಜೀವನದಲ್ಲಿ ಸುಖ, ಸಂತೋಷ, ಏಳಿಗೆ, ಅಭಿವೃದ್ಧಿ, ಸಮಾಜದಲ್ಲಾಗಲಿ ಮನೇಲಾಗಲಿ ರಿಲೇಷನ್ಶಿಪ್ಸಲ್ಲಿ ಚೆನ್ನಾಗಿರೋವಂಥದ್ದು. ಆಮೇಲೆ ಫಂಕ್ಷನ್ಗಳಲ್ಲಿ ನೀವು ಭಾಗವಹಿಸುವಂಥದ್ದು. ಮತ್ತು ನಿಮ್ಮ ಆತ್ಮನ ಮತ್ತು ಜೀವನದ ಉದ್ದೇಶ ಏನಿದೆ ಅದ್ರ ಕಡೆ ಗಮನ ಕೊಡುವಂಥದ್ದು. ಮತ್ತು ನಿಮ್ಮ ಅಚೀವ್ಮೆಂಟನ್ನು ಸಾಧಿಸ್ತೀರಾ. ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಸಾಧಿಸಿ ತೀರೋವಂಥ ಅವಕಾಶ ಈಗ ಕೂಡಿ ಬಂದಿದೆ. ಮತ್ತು ಸಂಸಾರದಲ್ಲಿ, ಮನೆಯಲ್ಲಿ ಆಳವಾದ ಪ್ರೀತಿ, ನೆಮ್ಮದಿ ನೆಲೆಸುತ್ತೆ. ಇದು ನಿಮ್ಮ ಆಯ್ಕೆ ಕೂಡ ಆಗಿದೆ, ನಿಮ್ಮ ಆತ್ಮನ ಉದ್ದೇಶ ಕೂಡ ಆಗಿದೆ. ಈ ಶ್ರಾವಣ ಮಾಸ, ಈ ಆಷಾಢ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಜೀವನಕ್ಕೆ ಇದಿಷ್ಟನ್ನು ತಂದುಕೊಡ್ತಾ ಇದೆ. ಈ ಕಾರ್ಡನ್ನು ಗಮನಿಸಿ. ಮೂಲವಾಗಿ ನೀವು ಆರಿಸಿದಂತಹ ಕಾರ್ಡು ಇವಾಗ ನಿಮ್ಮ ಜೀವನದಲ್ಲಿ ಎಲ್ಲವೂ ಈ ಕಮಲದ ಹೂವು ಅರಳೋ ರೀತಿಯಲ್ಲಿ ಒಂದೊಂದು ಪೆಟಲ್ಸೂ ಹೇಗೆ ಹಿಂಗೆ ಓಪನ್ ಆಗ್ತಾ ಹೋಗುತ್ತೆ ಸುಂದರವಾಗಿ, ಅದೇ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಸಮೃದ್ಧಿ, ಸಂತೋಷ ಮತ್ತು ಯಶಸ್ಸಿಗೆ ಬೇಕಾಗಿರುವಂಥ ಪ್ರತಿಯೊಂದೂ ಒಂದೊಂದೇ ಲೇಯರ್ ಓಪನ್ ಆಗ್ತಾ ಹೋಗುತ್ತೆ. ಹಾಗೆಯೇ ನಿಮ್ಮ ಆಂತರಿಕ ಪ್ರಜ್ಞೆಯಲ್ಲಿರುವಂತಹ ನಿಮ್ಮದೇ ಆದಂತಹ ಜ್ಞಾನ, ಅಂದರೆ ಜನ್ಮ ಜನ್ಮಾಂತರದಲ್ಲಿ ನಿಮ್ಮ ಪುಣ್ಯದ ಫಲವಾಗಿ ನೀವೇನೇನು ಸಾಧಿಸಿದ್ರಿ, ಏನೇನು ಕಲ್ತಿದ್ರಿ, ಆಧ್ಯಾತ್ಮಿಕವಾಗಿ ಆಗ್ಬೋದು ಅಥವಾ ಜೀವನದಲ್ಲೇ ಆಗ್ಬೋದು, ಅದೆಲ್ಲನೂ ನಿಮ್ಮೊಳಗಡೆ ಇರುವಂತಹ ಶಕ್ತಿನೇ ಈಗ ಹೊರಗಡೆ ಬಂದು ಹೊರ ಪ್ರಪಂಚಕ್ಕೆ ತೆರ್ಕೊಂಡು ನಿಮ್ಮ ಶಕ್ತಿಯನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ನಿಮಗೆ ಈ ಅಮಾವಾಸ್ಯೆಯಿಂದ ಏಳಿಗೆ, ಯಶಸ್ಸು, ಮಹಾಲಕ್ಷ್ಮಿಯ ಆಶೀರ್ವಾದ ಬರ್ತಾ ಇದೆ. ನಾವೆಲ್ಲ ಕೇಳಿದ್ದೀವಿ, ಮುಖ್ಯವಾಗಿ ಮಹಾಲಕ್ಷ್ಮಿಯನ್ನು ಅಮಾವಾಸ್ಯೆಯ ದಿನ ಆರಾಧಿಸಬೇಕು ಅಂತ ತಿಳಿಸ್ತಾರೆ. ಆವಾಗ ನೀವು ಹರಿಸ್ಕೊಂಡು ಬೇಕಾದ್ರೆ 12 ಅಮಾವಾಸ್ಯೆಗಳ ದಿನ ಮಹಾಲಕ್ಷ್ಮಿಯನ್ನು ಆರಾಧಿಸಿದ್ರೆ ಬರುವ ವರ್ಷದ ಒಳಗಡೆ ಅಥವಾ ಒಂದೆರಡು ಅಮಾವಾಸ್ಯೆ ಕಳೆಯೋಷ್ಟರಲ್ಲೇ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಬಹುದು. ನೀವು ಎಲ್ರಿಗೂ ಒಳ್ಳೆಯದಾಗಲಿ. ಶಾಂತಿ, ನೆಮ್ಮದಿ, ಸಮೃದ್ಧಿ ಎಲ್ಲ ನಿಮ್ಮ ಜೀವನಕ್ಕೆ ಬರಲಿ ಅಂತ ಪ್ರಾರ್ಥಿಸ್ತಾ ನಿಮಗೆ ಧನ್ಯವಾದವನ್ನು ತಿಳಿಸ್ತಾ ಈ ರೀಡಿಂಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ತೆ ಏಂಜಲ್ಸ್. ಯಾರು ಫೈಲ್ ನಂಬರ್ 2 ಅನ್ನು ಆರಿಸ್ಕೊಂಡಿದ್ದೀರಾ? ಆಷಾಢ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮಗೆಲ್ಲ ಏನು ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಏನು ಆಶೀರ್ವಾದವನ್ನು, ಜೀವನದಲ್ಲಿ ಸಮೃದ್ಧಿ, ಸಂತೋಷವನ್ನು, ಸಂಸಾರದಲ್ಲಿ ಏಳಿಗೆ, ಯಶಸ್ಸು, ಖುಷಿಯನ್ನು ತಂದುಕೊಡ್ತಾ ಇದೆ ಅನ್ನೋದನ್ನು ಗಮನಿಸೋಣ.
ಈ ಕಾರ್ಡನ್ನು ಯಾರು ಇಷ್ಟಪಟ್ಟು ಆರಿಸ್ಕೊಂಡಿದ್ದೀರಾ ಈ ಮೆಸೇಜು ನಿಮ್ಮದಾಗಿರುತ್ತೆ. ಒಂದೆರಡು ಸೆಕೆಂಡು ಕಣ್ಣು ಮುಚ್ಚಿ ಪ್ರಾರ್ಥಿಸಿ ಭಗವಂತನಲ್ಲಿ ಒಳ್ಳೆಯ ಮೆಸೇಜು, ಒಳ್ಳೆಯ ಏಳಿಗೆಯ ಮೆಸೇಜು ನಿಮ್ಮದಾಗಲಿ ಅಂತ ಪ್ರಾರ್ಥಿಸಿ. ಈಗಾಗಲೇ ಕಾರ್ಡ್ಸನ್ನು ಶಫಲ್ ಮಾಡಿಟ್ಟಿದ್ದೀನಿ. ಇನ್ನೊಂದಷ್ಟು ಭಗವತಿಯ ಮಾತುಗಳು ಏನು ಅನ್ನೋದನ್ನು ಕೇಳಿಸ್ಕೊಳ್ಳೋಣ. ನಿಮ್ಮ ಸಂಸಾರಕ್ಕೆ ಸಂತೋಷವಾದಂತಹ ಏನಾದರೂ ಒಳ್ಳೆಯ ವಿಷಯಗಳು ಬರುತ್ತಾ ತಿಳ್ಕೊಳ್ಳೋಣ. ಏಂಜಲ್ಸ್ನ ಆಶೀರ್ವಾದ ಏನಿದೆ? ಯಾವ ಏಂಜಲ್ಸ್ ನಿಮಗೆ ಮಹಾಲಕ್ಷ್ಮಿಯ ಜೊತೆಗೆ ನಿಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಈ ತಿಂಗಳಲ್ಲಿ? ಮೊದಲನೇ ಪೈಲಲ್ಲಿ ಕೂಡ ಪ್ರಾಣಿ ಪಕ್ಷಿಗಳ ಆಶೀರ್ವಾದ ಬಂದಿತ್ತು. ನಿಮಗೆ ಡ್ರ್ಯಾಗನ್ ಮತ್ತು ಗರುಡ ಪಕ್ಷಿಯ ಆಶೀರ್ವಾದದ ಬೆಳಕು ಬರ್ತಾ ಇದೆ. ಮಹಾಲಕ್ಷ್ಮಿಯ ಎನರ್ಜಿ ನಿಮಗೆ ಯಾವ ರೀತಿ ಹರಿತಾ ಇದೆ ಅಂದರೆ, ಇವೆಲ್ಲ ನಮ್ಮ ಜೀವನಕ್ಕೆ ಒಳ್ಳೆಯ ಯಶಸ್ಸನ್ನು ತಂದುಕೊಡುತ್ತೆ. ಪ್ರಾಣಿ ಪಕ್ಷಿಗಳು, ಪ್ರಕೃತಿ, ನಮ್ಮ ಪೂರ್ವಜರು, ನಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಂತಹ ಪೂರ್ವಜರೊಬ್ಬರು, ಅವರ ಆಶೀರ್ವಾದದ ಬೆಳಕು ನಿಮ್ಮನ್ನು ಬಂದು ಸೇರ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಇಲ್ಲಿ. ಮೊದಲನೇದಾಗಿ ಇಷ್ಟು ದಿವಸಗಳಲ್ಲಿ ನೀವು ಏನೇನ ಮಾಡಬೇಕು, ಅದು ಸಾಧಿಸಬೇಕು, ಇದು ಸಾಧಿಸಬೇಕು, ಏನೂ ಆಗ್ತಾಯಿಲ್ಲ, ನಾವು ಅಂದ್ಕೊಂಡಿರೋದು ಏನೂ ನಡೀತಾನೆ ಇಲ್ಲ ಅಂತ ಬೇಜಾರಲ್ಲಿದ್ರಿ. ಹೃದಯಕ್ಕೆ ಬಹಳ ನೋವಾಗಿದೆ. ಯಾವ ಗುರುವಿನ ಆಶೀರ್ವಾದನೂ ಇಲ್ಲ, ಯಾವ ದೇವರ ಆಶೀರ್ವಾದನೂ ಇಲ್ಲ ಅಂತ ನೊಂದ್ಕೋತಾ ಇದ್ರಿ. ಆದರೆ ನಿಮಗೆ ಗುರುವಿನ ಬೃಹಸ್ಪತಿಯ ಆಶೀರ್ವಾದ ಇಲ್ಲಿ ಕಂಡು ಬರ್ತಾ ಇದೆ. ನೀವು ಅಂದ್ಕೊಂಡಿರೋದೆಲ್ಲನೂ ಇಷ್ಟು ದಿವಸ ಏನೂ ಆಗಿರಲಿಲ್ಲ, ಅದೆಲ್ಲನೂ ಆಗೋ ರೀತಿಯಲ್ಲಿ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮಗೆ ಸಪೋರ್ಟ್ ಆಗಿ ಬರುತ್ತೆ. ನೀವು ಈ ಒಬ್ಬ ಇಲ್ಲಿ ನೋಡಿ, ಇವರು ಮ್ಯಾಜಿಕ್ಕನ್ನು ಸೃಷ್ಟಿ ಮಾಡ್ತಿದ್ದಾರೆ. ಪ್ರಕೃತಿಯನ್ನು ಸಹ ಇವರು ಪ್ರೀತಿಸ್ತಾರೆ. ಹಾಗೆಯೇ ಸಮಾಜದಲ್ಲಿನ ಎಲ್ಲ ದುಷ್ಟತನವನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಈ ಎನರ್ಜಿಯನ್ನು ಗಮನಿಸ್ತಿದ್ರೆ ಹಿಂದ್ಗಡೆ ನೀವು ಡ್ರ್ಯಾಗನನ್ನು ಗಮನಿಸ್ತಾ ಇದ್ದೀರಾ, ಡ್ರ್ಯಾಗನ್ ಎನರ್ಜಿಯನ್ನು. ಆದರೆ ಈ ನಾವು ಜಪಾನೀಸಲ್ಲಿ, ಟಿಬೆಟಿಯನಲ್ಲಿ ಗಮನಿಸ್ತೀವಿ, ಡ್ರ್ಯಾಗನ್ಗೆ ಬಹಳ ಮಹತ್ವ ಇದೆ. ನಾವು ಹಾಗೇ ತಾರಾಮ ಈ ದೇವತೆಗಳನ್ನು ಗಮನಿಸ್ತೀವಿ. ತಾರಾಮಾಳ ಅಂದರೆ ಮಹಾಲಕ್ಷ್ಮಿಯ ಆಶೀರ್ವಾದ ತಾರಾಮಾಳ ಮೂಲಕ ನಿಮಗೆ ಹರಿದು ಬರ್ತಾ ಇದೆ. ಇಲ್ಲಿ ಹಸಿರು ಬಣ್ಣದ ಮಿಡತೆಯನ್ನು ಗಮನಿಸ್ತಾ ಇದ್ದೀವಿ. ಜಗನ್ಮಾತೆ ತಾರಾಮ ಕೂಡ ಹಸಿರು ಬಣ್ಣದ ದೇವತೆ, ಪ್ರಕೃತಿಯ ದೇವತೆ. ಆಕೆಯ ದೇವತೆಯ ಆಶೀರ್ವಾದ. ಈತನ ಕೈಯಲ್ಲಿ ರುದ್ರಾಕ್ಷಿಯ ರೀತಿಯಲ್ಲಿ ಮಣಿಗಳನ್ನು ಗಮನಿಸ್ತೀವಿ. ಇವನು ತನ್ನ ಕೈಯಲ್ಲಿ ಹಿಡಿದಿರನೇ ಎಲ್ಲವನ್ನ ಬ್ಯಾಲೆನ್ಸ್ ಮಾಡೋದನ್ನು ನೋಡ್ತಾ ಇದ್ವಿ. ಆದರೆ ಈ ಶಕ್ತಿ ನಿಮ್ಮೊಳಗಡೆ ಇದೆ. ಇದನ್ನು ಮತ್ತೆ ನಿಮಗೆ ನೆನಪಿಗೆ ತಂದು ಆಕೆ ಮರುಕಳಿಸಿ ಕೊಡ್ತಾ ಇದ್ದಾಳೆ ಅನ್ನೋದನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ನೀವೊಬ್ಬ ಲೀಡರ್ ಆಗೋದಕ್ಕೆ ಎಲ್ಲವನ್ನ ನೀವು ನೋಟದಿಂದಲೇ, ನಿಮ್ಮ ಶಕ್ತಿಯಿಂದಲೇ ನೀವು ಮೇಂಟೈನ್ ಮಾಡೋದಕ್ಕೆ ನೀವು ಅರ್ಹರು. ನೀವು ಈ ಹಳೇದನ್ನು ಸ್ವಲ್ಪ ಮನಸ್ಸಿನಿಂದ ತೆಗಿರಿ. ಇದು ಆಗಿದೆ ನಿಜ, ಆದರೆ ಗುರುವಿನ ಆಶೀರ್ವಾದ ನಿಮಗಿದೆ. ಎಷ್ಟೋ ಮನಸ್ಸಿಗೆ ನೋವಾಗುವಂಥ ಘಟನೆಗಳನ್ನು ಕೂಡ ನೀವು ಇವಾಗ ಮರೆಯುವಂಥ ಪರಿಸ್ಥಿತಿ ಬರ್ತಾ ಇದೆ. ಇದಕ್ಕೆ ನೀವು ಅರ್ಹರು ಅನ್ನೋದು ಮಹಾಲಕ್ಷ್ಮಿ ಆಶೀರ್ವಾದದ ಬೆಳಕಾಗಿ ಬರ್ತಾ ಇದೆ. ಇಲ್ಲಿ ನೋಡಿ ನಂಬರ್ 6, ಇಲ್ಲಿ ಒಂದು ಮೆಸೇಜನ್ನು ನಿಮಗೆ ಕೊಡ್ತಾ ಇದ್ದಾರೆ. ನೀವು ಜನರನ್ನು ಕರುಣೆಯಿಂದ ನೋಡಿ, ಪ್ರೀತಿಸಿ, ನಿಮ್ಮ ಸಹಾಯ ಮಾಡುವಂಥ ಬುದ್ಧಿ ನಿಮ್ಮನ್ನು ಇನ್ನೊಂದಷ್ಟು ಹಣ, ಯಶಸ್ಸು, ಏಳಿಗೆಯನ್ನು ತಂದುಕೊಡುತ್ತೆ. ಮತ್ತು ಧರ್ಮ ಮಾರ್ಗದಲ್ಲಿರಿ. ನೀವು ಗಮನಿಸಿ, ನೀವು ಏನು ಮಾಡ್ತಾ ಇದ್ದೀರಾ ಅದು ಸರಿಯಾಗಿದೆಯಾ. ಜೊತೆಗೆ ಜನರಿಗೆ ಸಹಾಯ ಮಾಡೋದು ಮಹಾಲಕ್ಷ್ಮಿ ನಿಮ್ಮ ಕಡೆಗೆ ಅಟ್ರಾಕ್ಟ್ ಆಗೋದಕ್ಕೆ ಕಾರಣ ಆಗುತ್ತೆ.
ಸರಿ ನೊಂದಿದ್ದೀರಾ, ಆ ನೋವಿಗೆ ಯಾವುದೋ ಒಂದು ಕರ್ಮದ ಬಾಧ್ಯತೆ ಇತ್ತು, ಕಾರಣವಿತ್ತು. ಅದೇ ಪರಿಸ್ಥಿತಿಯ ಜನರು ಬಂದಾಗ ನೀವು ಸಹಾಯ ಮಾಡಿ. ನಿಮಗೆ ಶುಕ್ರದೇವರ ಮಹಾಲಕ್ಷ್ಮಿಯ ಆಶೀರ್ವಾದವಾಗಿ ನಿಮ್ಮ ಕಡೆಗೆ ಎಲ್ಲವೂ, ನೀವು ಒಬ್ಬ ಅಧಿಕಾರಿ ಅಥವಾ ಅದನ್ನು ಹೊಂದುವಂಥ ಸಮರ್ಥತೆ ನಿಮ್ಮಲ್ಲಿದೆ, ಅದು ಆಗುತ್ತೀರಿ ಅಂತ ತಿಳಿಸ್ತಾ ಇದೆ. ಸ್ಕೈ ಫಾದರ್, ಆಕಾಶ ದೇವರ ಆಶೀರ್ವಾದ ಕೂಡ ನಿಮಗಿದೆ. ನಿಮ್ಮ ಒಳಗಡೆ ಇರುವಂತಹ ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ, ನಿಮ್ಮ ಕಣ್ಣಿಗೆ ಕಾಣಿಸದೇ ಇರುವಂಥ ಆ ಶಕ್ತಿಯನ್ನು ನಂಬಿ, ಆ ಭಗವಂತನ ಎನರ್ಜಿಯನ್ನು ನಂಬಿ. ಅದು ನಿಮ್ಮ ಕಣ್ಣಿಗೆ ಕಾಣಿಸ್ದಿರ ಇರ್ಬೋದು, ಆದರೆ ಅದು ಎಲ್ಲ ನಿಜ. ಗರುಡ ಪಕ್ಷಿಯ ಆಶೀರ್ವಾದ ಅಂದರೆ ಆಕಾಶ ದೇವರ ಹತ್ತಿರದಲ್ಲಿ ಬದುಕುವಂಥ ಪ್ರಾಣಿ ಪಕ್ಷಿಗಳು, ಯಾವುದೇ ಸ್ವಾರ್ಥವಿಲ್ಲದಂತೆ ಬದುಕುವಂಥ ಪ್ರಾಣಿ ಪಕ್ಷಿಗಳ ಆಶೀರ್ವಾದ ನಿಮ್ಮ ಜೀವನಕ್ಕೆ ಬರುತ್ತೆ. ನೀವು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕೋದ್ರ ಮೂಲಕ ಇವುಗಳ ಆಶೀರ್ವಾದನ, ಇವು ನಿಮ್ಮ ಇಂಟ್ಯೂಷನ್ಗೆ ಕಳಿಸುವಂಥ ಮೆಸೇಜನ್ನು ಪಡ್ಕೊಂಡು ನೀವು ಹೊಸದೊಂದು ಆ ಕಡೆಗೆ ಹೊಸದು ಜೀವನ ನಿಮ್ಮದಿದೆ. ನೀವು ಆ ಕಡೆಗೆ ಹೋಗೋಕ್ಕೆ ಈ ಎಲ್ಲ ಭೂಮಿಯ ಮೇಲಿನ ಪ್ರತಿಯೊಂದು ಕೂಡ ಪಂಚಭೂತಗಳು ಕೂಡ ಸಹಾಯವನ್ನು ಮಾಡೋದಕ್ಕೆ ಸಿದ್ಧವಿದೆ. ಪ್ರಕೃತಿಯ ಮಾತೆಯವಳು, ಯೋಗ ಮಾಯೆಯವಳು, ಇವಳ ಆಶೀರ್ವಾದ ಬೇಕು ಅಂದರೆ ನೀವು ಭೂಮಿಯ ಮೇಲೆ ದಾನ ಧರ್ಮ ಮಾರ್ಗದಲ್ಲಿರೋ ಅಂಥದ್ದು, ಪ್ರಾಣಿ ಪಕ್ಷಿಗಳು, ಬಡವರು ಎಲ್ಲದಕ್ಕೂ ಆಹಾರ ನೀರನ್ನು ಕೊಡುವಂಥದ್ದು. ಇದು ಸಿಂಪಲ್ ರೆಮಿಡೀಸ್ ಇವು. ಇದನ್ನು ಮಾಡ್ಕೋತಾ ನೀವೆಲ್ಲನೂ ಹೊಂದೋದಕ್ಕೆ ಸಾಧ್ಯ. ಸಾಕಷ್ಟು ಸಮಯ ಆಕಾಶವನ್ನು ನೋಡುವಂಥದ್ದು, ಆಕಾಶದ ಎನರ್ಜಿಯನ್ನು ಸ್ವೀಕರಿಸುವಂಥದ್ದು, ಅದರಿಂದ ನೀವು ಸಂಪೂರ್ಣವಾಗಿ ಕ್ಲೀನ್ಸ್ ಆಗ್ತಿದ್ದೀರಾ ಅಂತ ಭಾವಿಸುವಂಥದ್ದು. ಇದರಿಂದ ನಿಮಗೆ ನೀವು ನೋಡೋಕ್ಕೆ ಕಣ್ಣಿಗೆ ಕಾಣಿಸದೇ ಇರೋವಂಥ ಎನರ್ಜಿ ಇದೆ, ಅದು ನಿಮ್ಗೆ ಸಹಾಯ ಮಾಡ್ತಿದೆ ಅನ್ನೋದು ನಿಮಗೆ ಪ್ರೂವ್ ಆಗ್ತಾ ಹೋಗುತ್ತೆ ಜೀವನದಲ್ಲಿ. ಇದು ನೋಡಿ, ಇದು ಏನನ್ನು ಸೂಚಿಸುತ್ತೆ ಅಂದರೆ, ಈ ವ್ಯಕ್ತಿ ಇಷ್ಟು ದಿನಗಳಿಂದ ಬಹಳ ಕುಗ್ಗಿಬಿಟ್ಟಿದ್ದಾನೆ, ನೊಂದೋಗಿದ್ದಾನೆ. ಆ ರೀತಿಯ ಎನರ್ಜಿಯಲ್ಲಿರುವಂಥ ಈ ವ್ಯಕ್ತಿ, ಇವನಿಗೆ ಹೊಸ ದೀಪವನ್ನು ಕಾಣಿಸ್ತಾ ಇದೆ. ಈ ಗುರುಗಳ ಆಶೀರ್ವಾದ ಎನರ್ಜಿ, ಮಹಾಲಕ್ಷ್ಮಿಯ ಆಶೀರ್ವಾದ ದೀಪವಾಗಿ ಸಿಕ್ಕಿದೆ. ಇವಾಗ ಇವನು ಹೊಸ ದಾರಿಯನ್ನು ಕಂಡುಕೊಳ್ತಾ ಇದ್ದಾನೆ. ನಂಬರ್ 9 ಅನ್ನುವಂಥದ್ದು, ಇಷ್ಟು ವರ್ಷಗಳ ದಿನಗಳ ಕಷ್ಟ ಸಂಪೂರ್ಣವಾಯಿತು. ನಿಮ್ಮ ಜೀವನಕ್ಕೆ ಹೊಸ ಬಾಗಿಲು ತೆರೀತಾ ಇದೆ, ಹೊಸ ದ್ವಾರ ಓಪನ್ ಆಗ್ತಾ ಇದೆ. ಆ ಕಡೆಗೆ ಈ ಮುಚ್ಚಿದ ಬಾಗಿಲ ಹಿಂದ್ಗಡೆ ಇರುವಂಥ ಪ್ರಪಂಚ ಅದ್ಭುತವಾಗಿದ್ದು, ಸುಂದರವಾದದ್ದು. ಅಲ್ಲಿ ನೀವು ಹೋಗುವಂಥ ಈ ದಾರಿದೀಪ ನಿಮಗೆ ಸಿಗ್ತಾ ಇದೆ. ಗಮನಿಸಿ, ಉಪಯೋಗಿಸ್ಕೊಳ್ಳಿ. ಅದು ಮಹಾಲಕ್ಷ್ಮಿ ನಿಮಗೆ ತಂದು ಕೊಡ್ತಾ ಇರೋವಂಥದ್ದು. ಇದನ್ನು ನಾವು ಮೇಜರ್ ಕಾರ್ಡ್ ಅಂತಲೂ ಕರಿತೀವಿ. ಭೂಮಿಯ ತಾಯಿಯ ಆಶೀರ್ವಾದ ಇದೆ. ಇದನ್ನು ಸ್ವೀಕರಿಸ್ತಾ ನೀವು ಅಂದ್ಕೊಂಡಿರೋದನ್ನೆಲ್ಲ ಸಾಧಿಸೋದಕ್ಕೆ ಭಗವಂತನ ಆಶೀರ್ವಾದ, ನಿಮ್ಮ ಪೂರ್ವ ಜನ್ಮದ ಗುರುಗಳು ಅಥವಾ ದೈವಿ ಗುರುಗಳು, ಶಿರಡಿ ಸಾಯಿನಾಥರು, ರಾಘವೇಂದ್ರ ಸ್ವಾಮಿಗಳು, ವೆಂಕಟಚಲ ಅವಧೂತರು, ಇವರುಗಳನ್ನು ನೀವು ಪ್ರಾರ್ಥಿಸಿ. ನಿಮಗೆ ಅವರ ಆಶೀರ್ವಾದದ ಹಸ್ತದಿಂದ, ಅವರ ದಂಡದಿಂದ ಆಶೀರ್ವಾದ ಮಾಡ್ತಾರೆ. ಅಥವಾ ಇದೇ ನೀವಾಗಿದ್ರಿ ಅಂತ ಕೂಡ ತಿಳಿಸುತ್ತೆ ಈ ವಿಷಯ. ಈ ಶಕ್ತಿ ನಿಮ್ಮಲ್ಲಿದೆ ಅಂತ ಕೂಡ ಒಂದು ಅರ್ಥ. ಇದೇ ಈ ನಿಮ್ಮ ಪೂರ್ವ ಜನ್ಮದ ಈ ಎನರ್ಜಿ ಇದೆಯಲ್ಲ ನಿಮಗೆ ಸಹಾಯವಾಗಿ ಬರ್ತಾ ಇದೆ ಅನ್ನೋ ಅರ್ಥ. ಇದು ನಿಮ್ಮ ಗುರುಗಳಾಗಿರಬಹುದು ಅಥವಾ ನಿಮ್ಮದೇ ಆದ ಹೈಯರ್ ವರ್ಷನ್ ಆಗಿರ್ಬೋದು. ಇದು ನಿಮಗೆ ಜಗನ್ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದದ ಮೂಲಕ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಈಗಾಗಲೇ ಸಿದ್ಧವಾಗ್ತಾ ಇದೆ ನಿಮಗೆ ಅಂತಾನೆ ಒಂದು ಹೊಸ ಪ್ರಪಂಚ, ಹೊಸ ಜೀವನ. ಅಂದರೆ ನಾವು ಎಲ್ಲೋ ಬೇರೆ ಲೋಕಕ್ಕೆ ಕೊಟ್ಟೋಗ್ತೀವಿ ಅನ್ನೋದಲ್ಲ. ಈ ಇರುವಂತಹ ಭೂಮಿಯ ಮೇಲೇನೆ ನಮ್ಮದೇ ಆಗಿರುವಂತಹ ನಮ್ಮ ಕನಸುಗಳಿಂದ ನಾವು ಏನು ಕನಸುಗಳನ್ನು ಕಂಡಿದ್ದೀವಿ ಅದು ಈಡೇರೋ ರೀತಿಯಲ್ಲಿ ನಮ್ಮ ಮನಸ್ಥಿತಿ ಏನಿದೆ ಅದಕ್ಕೆ ಪೂರಕವಾಗಿ ಯೂನಿವರ್ಸ್ ಏನು ಮಾಡ್ತಾ ಇದೆ, ಆ ತಯಾರಿನ ನಡೆಸ್ತಾ ಇದೆ. ಇದು ನಿಮ್ಮ ಜೀವನಕ್ಕೆ ಅಮಾವಾಸ್ಯೆ ಕಳೆದ ಮೇಲೆ ಬರ್ತಾ ಇದೆ. ಇದು ಆಷಾಢ ಲಕ್ಷ್ಮಿಯ ಆಶೀರ್ವಾದವಾಗಿದೆ. ಈ ಆಷಾಢ ಮಹಾಲಕ್ಷ್ಮಿ
ನಿಮಗೆ ವರಲಕ್ಷ್ಮಿಯಾಗಿ ಶ್ರಾವಣದಿಂದ ನಿಮ್ಮ ಜೀವನಕ್ಕೆ ಬರ್ತಾಳೆ. ಅಂದರೆ ಈ ಎಲ್ಲ ನಿಮ್ಮ ಆಸೆಗಳು ಈಡೇರ್ತಾ ಇದೆ. ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ, ಪೇಷನ್ಸ್ ಇರಲಿ, ಎಲ್ಲವೂ ನಿಮ್ಮದಾಗುತ್ತೆ. ಗುರುಗಳ, ಆಕಾಶ ದೇವರ, ಮಹಾಲಕ್ಷ್ಮಿಯ ಎಲ್ಲರ ಆಶೀರ್ವಾದ ಇದೆ. ನಿಮಗೆ ಎಲ್ಲವೂ ಸಿಗುತ್ತೆ. ಯಾಕೆಂದರೆ ನೀವಿದು ನಿಮ್ಮಲ್ಲಿ ಶಕ್ತಿ ಇದೆ, ನಿಮಗೆ ಇದಕ್ಕೆ ಅರ್ಹರು, ಇದು ನಿಮಗೆ ಸಿಗುತ್ತೆ. ಇಷ್ಟು ದಿವಸ ಆಗಿದ್ದ ನೋವನ್ನು ಮರೆತು ಬಿಡಿ. ಇದು ನಿಮ್ಮ ಗುರುಗಳ ಆದೇಶ, ಮಹಾಲಕ್ಷ್ಮಿಯ ಆಶೀರ್ವಾದ. ಇದನ್ನು ಗಮನಿಸ್ತಾ ನೀವು ಇನ್ನು ಮುಂದೆ ಸಂತೋಷವಾಗಿ ದಿನಗಳನ್ನು ಹೊಸ ಮಾರ್ಪಾಡು ಬರೋದಕ್ಕೆ ಕಾಯ್ತೀರಾ ಅನ್ಕೋತೀನಿ. ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.